ಹುಡುಗಿ ಹುಡುಗಿ ನನಗ ಸಾಕಾಗಿ ಹೋಗೈತಿ ಅಲ್ರಿ ದೈವ ಈ ದಿಬ್ಬ ನಾಣ್ಯ ಬರದಾಗ ಚಟ್ರಿ ಚನ್ನಪ್ಪನ ಮಗಳ ಸಿಂಗಾರಿ ಬರ್ಲಿ ಈ ಸಿದ್ದನ ಮದುವೆ ಆಗಾಕ ಒಪ್ಕೊಂತಾಳೋ ಏನಿಲ್ಲ ಕೇಳೇ ಬಿಡ್ತೀನಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಿಂತೀನಿ ನಿನ್ನ ಕರ್ಕೊಂಡು ಹೋಗಕ ಬಂದು ಗೋವಾ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ನಾ ಬರತೀನಂತ ತೆರದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ ಕೆಂಪ ನಯಣ್ಣಾಕಿ ನೆನಪಿಗೆ ಬರುವಾಗಿ ಗುಂಪಿನಾಗು ಇದ್ದರು ನನ್ನ ಕೈ ಮಾಡಿ ಕರಿಯಾತೆ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದನಾರ ತವ ಕೂದಲ ಬೆಟ್ಟದಾಗಲಿ ಬೆಂಕಿ ಹಚ್ಚಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ ಗುಬ್ಬಿ ಬಾಳ ಅಣಕೈತಿ ಚಿವ್ ಚಿವ್ ಚಿವ ಹಾರಾನ ಹೊಡಿಯಪ್ಪನ ಪೌ ಪೌವ ಗುಬ್ಬಿ ಬಾಳ ಅಣಕೈತಿ ಚಿವ್ ಚಿವ್ ಚಿವ ಹಾರಾನ ಹೊಡಿಯಪ್ಪನ ಪೌ ಪೌವ ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ ಸಿರಿ ಉಡ್ತೀನಿ ಅಂದ್ರ ಫೋನ್ ಪೇ ಮಾಡವ ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ ಗುಲ್ಕಲ್ ಸೀರಿ ಉಡ್ತೇನಂದ್ರ ಫೋನ್ ಪೇ ಮಾಡವ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ನೀ ಯಾವ ಕೇಳವ ನನಗ ನೀ ಯಾವ ಕೇಳವ ಏ ಹುಡುಗ ನೀ ಏನ ಬಂಗಾರ ಕೊಡ್ಸಿ ನನಗ ಬೆಳ್ಳಿ ಕೊಡ್ಸಿ ನೀ ಏನ ಬಂಗಾರ ಕೊಡ್ಸಿ ನನಗ ಬೆಳ್ಳಿ ಕೊಡ್ಸಿ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಅಕ್ಕನ ಮಗಳೇನ ನೀ ಏನ ಅಕ್ಕನ ಮಗಳೇನ ನೀ ಏನ ಇಟ್ಟುಕೊಂಡಾಕಿ ಏನ ಇಲ್ಲ ಕಟ್ಟುಕೊಂಡಾಕಿ ಏನ ನೀ ಏನ ಇಟ್ಟುಕೊಂಡಾಕಿ ನಾ ನೀನ ಕಟ್ಕೊಂಡಾಕಿ ಏನ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗು ಗೆಳೆಯ ನಿನಗ ಮೋಸ ಮಾಡಲೆಂಗು ಗೆಳೆಯ ನಿನಗ ಮೋಸ ಹುಡುಗಿ ಮೂಲ ಬಿಟ್ಟ ಅಳತಿಯಾಕ ಒಳ್ಳೆ ಒಗತಾನ ಕೆಳತಿನಿಂದ ಜಗಳ ರಸ ಬ್ಯಾಡ ಉಡಿಯಕ್ಕಿ ಹಾಕತಾರ ಉಡಿಯಕ್ಕಿ ಹಾಕತಾರ ಊರ ಬಿಟ್ಟ ಕಳಿಸತಾರ ಉಡಿಯಕ್ಕಿ ಹಾಕತಾರ ಊರ ಬಿಟ್ಟ ಕಳಿಸತಾರ ಉಡಿಯಕ್ಕಿ ಹಾಕತಾರ ಊರ ಬಿಟ್ಟ ಕಳಿಸತಾರ ಏ ನಮ್ಮೂರಿನಾಗ ನಾಟಕದಾಗ ಪಾತ್ರದಾಕಿ ಪಗಣಿ ಹಚ್ಚಾಳ ನಮ್ಮೂರಿಗೆಲ್ಲ ಜಗಳ ಹಚ್ಚಾಳ ನಮ್ಮೂರಿಗೆಲ್ಲ ತಿರುಗಿ ಹಚ್ಚಾಳ ಏನ ಹುಡುಗ ಹೂವಿನ ಬುಟ್ಟಿ ತುಡುಗ ಏನಂತತಿ ನೀನು ಹೂವಿನ ವ್ಯಾಪಾರ ನನ್ನ ಹೂವಿನ ವ್ಯಾಪಾರ ಅಂತ ಮಸ್ತಾಗಿ ಜಬರ್ದಸ್ತಾಗಿ ನಡೆಯಕತ್ತೈತಿ ಆ ವ್ಯಾಪಾರ ಮಾಡಿದ ಲಾಭದಾಗ ನಿನ್ ಕರ್ಕೊಂಡು ಹೋಗಿ ಯಲಬುರ್ಗಿ ಹೋಗಿ ಪಿಕ್ಚರ್ ನೋಡ್ಬೇಕಂತೀನಿ ನನ್ನ ಚಿನ್ನ ಬರ್ತೀಯಾ ಏ ಹುಡುಗ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ ನೋಡು ಮತ್ ನಾ ಮಡಿಲಿ ನೀರಿಗೆ ಹೊಂಟೀನಿ ಏನಾರ ಮಾತಾಡಿದೆ ಅಂದ್ರೆ ಸುಟ್ಕೊಂಡು ಸಾಯ್ತೀನಿ ಸರಿ ದಾರಿ ಬಿಡು ನಮ್ಮ ನೀರಿಗೆ
ತಡ್ಕೋ ಸಿಂಗಾರಿ, ಅವಸರದಾಗ ನೀರಿಗೆ ಹೋಗಿ ನನ್ನಂತ ಒಳ್ಳೆ ಹುಡುಗನ ಕಳ್ಕೋಬೇಡ. ನೀ ಮನಸ್ಸು ಮಾಡಿ ಒಮ್ಮೆ ಈ ಹೂ ಮಾರೋ ಸಿದ್ದನ್ನ ಕೈಯಾಗ ಕೈ ಕೊಡು, ಆಮೇಲೆ ಅವ್ರ ಸುಖನ ಬ್ಯಾರೆ. ಅದ್ರ ಸುಖ ಅದ್ರ ಬ್ಯಾರೆನ ಸುಖ ಅದ. ನನ್ನ ಕೈ ಹಿಡಿಬೇಕಂದ್ರ ನೀನ್ ಎಷ್ಟು ಬುದ್ಧಿವಂತ ಅನ್ನೋದು ನಾ ಪರೀಕ್ಷೆ ಮಾಡ್ಬೇಕು. ಹಂಗಾರ ಹೇಳ್ತೀನಿ ಕೇಳ, ಏನ್ ಹೇಳ್ತೀನಿ ಕೇಳ, ದಡ ಉತ್ತರ ಕೊಟ್ಬಿಡ್ತೀನಿ. ಹಾ ಹೇಳ್ತೀನಿ ಕೇಳಣ. ಹಂಗಾರ ರಂಗ್ಯನ ಮೂರಂಗಿ ಅಂದ್ರೆ ಯಾವ್ದು, ಕಟಿಗಿಲ್ಲದ ಗಿಡ ಅಂದ್ರೆ ಯಾವ್ದು, ಪಟ ಪಟ ಹೇಳು, ನಾನು ನೀರಿಗೆ ಹೋಗಿ ಬರ್ತೀನಿ. ಎಲ್ಲ ಇವಳ ಬೆರಿಕಿ ಅಣ್ಣ, ಹುಟ್ಟಿದೂರು ಹಿಡ್ಕೊಂಡು ಬೆಂಗಳೂರು ಮಟ್ಟ ಅನ್ನೋ ಎಲ್ಲಾರ ತಲೆ ಮೇಲೆ ನಾ ಕೈ ಆಡ್ಸಿದ್ರ ಈಕಿ ನನ್ನ ತಲೆಗ ಹುಳ ಬಿಟ್ಟು ಹೋದಲ್ರಿ. ರಂಗ್ಯ ಮೂರಂಗಿ ಅಂದ್ರೆ ಏನದು? ಮತ್ತ ಇನ್ನೂ ಒಂದ್ ಹೇಳ್ಗಳ್ರಿ, ಅದು ಕಟ್ಟಿಗಿಲ್ಲದ ಗಿಡ ಅಂದ್ರೆ ಯಾವ್ದದು? ಬೇ ಅತ್ತಿ, ನಿನಗೇನಾರ ಗೊತ್ತೈತೆ ಬಿ ಅದು? ನಿನ್ನ ಮೊಮ್ಮಗಳು ಏನಾರ ತಲೆ ಹುಳ ಬಿಟ್ಟು ಗೆಳ್ಬೇಕಿ. ಅದು ರಂಗ್ಯ ಮೂರಂಗಿ ಅಂದ್ರೆ ಏನದು? ಮಾವನ ಇವತ್ತೊಂದ್ ದಿವಸ ಬೊಟ್ಟು ಹೇಳುವ, ನಿನ್ನ ಮೊಮ್ಮಗಳು ಏನೋ ಒಂದ್ ತಲೆಗೆ ಬಿಟ್ಟೋಗ್ಯಾಳ. ಅದು ಇನ್ನೂ ಒಂದ್ ಹೇಳ್ಯಾಳ, ಕಟ್ಟಿಗಿಲ್ಲದ ಗಿಡ ಅಂದ್ರೆ ಯಾವ್ದದು? ಎಲ್ಲ ಹುಡುಗ ತುಪ್ಪದ ಹುಡುಗ ಎಲ್ಲ ತಿಳಿತಿಲ್ಲ. ನನಗಂತೂ ಏನು ತಿಳಿವಲ್ದ. ಹಂಗಾರ ಮತ್ತ ನೀ ಸೋತಿ ಅನ್ನಂಗಾತ. ನಾ ಸೋತಿನ ಅಂತ ತಿಳಿದು ಹೇಳ್ಬಿಡಲ್ಲ. ಮತ್ತ ಹೇಳ ಹಂಗಾರ. ರಂಗ್ಯನ್ ಮೂರಂಗಿ ಅಂದ್ರ ಚದರಂಗಿ, ಮದರಂಗಿ, ಮೂಲಂಗಿ. ಮತ್ ಇನ್ನೂ ಒಂದ್ ಐತಲ್ಲ, ಅದು ಕಟ್ಟಿಗಿಲ್ಲದ ಗಿಡ ಅಂದ್ರ? ಅದು ಗೊತ್ತಿಲ್ಲನ? ಬಾಳಿ ಗಿಡ. ಅಯ್ಯೋ, ಇದ ನನಗ್ ಮೊದಲ ಗೊತ್ತಿತ್ತು. ಗೊತ್ತಿದ್ದು ಮತ್ತೆ ಯಾಕೆ ಹೇಳಿಲ್ಲ? ನಿನ್ನ ಬಾಯಿಲಿ ಏನ್ ಉತ್ತರ ಬರ್ತೈತಿ ಅಂತ ಕಾಯಕ್ ಹೇಳಕತ್ತಿದ್ದೆ. ಹಂಗಂದ್ರ ಮತ್ತೆ ಯಾಕೆ ತಡ? ಕೈ ಹಿಡ್ಕೋರೋ ನನ್ನ ರಣಧೀರ. ಓ, ಈ ಹೀರೋನ್ ಕೈ ಹಿಡ್ಕೊಂಡು ಹೋಗಿ ಒಂದ್ ಫ್ರೆಂಡ್ಸ್ ಪಿಕ್ಚರ್ ಗೈತೆ. ಪಂಚರಂಗಿ ಪಾತರಗಿತ್ತಿ ಹರಿದ ಹುಡುಗರ ತೆಗಿ ಕುದಿಸಿಟ್ಟಿಯ ಬಾರಿ ಹೈತಿ ಮಣ್ಣಿನ ಕುಡುಕಿ ಗೈತಿ ಬಂಗಾರ ಕಿಡಿಕಿ. ಪಂಚರಂಗಿ ಪಾದರಗೈತಿ ಪಂಚರಂಗಿ ಪಾದರಗೈತಿ ಹರಿದ ಹುಡುಗ ಕೈ ಹಿಡಿದೈತಿ. ಬಾರಿ ಹೈತಿ ಮಣ್ಣಿನ ಕುಡುಕಿ ಹುಡುಗಿ ಗೈತಿ ಬಂಗಾರ ಕಿಡಿಕಿ. ಬಾರಿ ಹೈತಿ ಮಣ್ಣಿನ ಕುಡುಕಿ ಹುಡುಗಿ ಗೈತಿ ಬಂಗಾರ ಕಿಡಿಕಿ. ರತನಿ ಬದನಾನಿ ಪ್ರೀತಿ ಜಾರಿ ನನಗ ನಿನಗ ಮ್ಯಾಚಿಂಗ ಬಾರಿ ನಿನಗ ಮಾರಿ. ಮೈಯ ರತನಿ ಬದನಾನಿ ಪ್ರೀತಿ ಜಾರಿ ನನಗ ನಿನಗ ಮ್ಯಾಚಿಂಗ ಬಾರಿ ನಿನಗ ಮಾರಿ. ಸಡಿಯ ಪ್ಯಾರ ಹುಡುಕಿ ಸಡಿಯ ಪ್ಯಾರ ಹುಡುಕಿ ಹುಡುಕಿ ಬರದ ಹೊರಕುದಿ ಹುಡುಕಿ ಬಾರಿ
ಹೈತಿ ಬಂದರ ಕಿಡಿಕಿ ಬಾರಿ ಹೈತಿ ಬಂದಿನ ಕುಡುಕಿ ಕುಡುಕಿ ಗೈತಿ ಗರ್ಗರ ಕುಡುಕಿ ಲಾ 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 ಗಜಮಾತ ಹೋದೆ ಕಲಸಿ ಕಾಲ ಭಾಳ ಕೆಟ್ಟತ್ರಿ, ಭಾಳ ಕೆಟ್ಟೈತಿ. ಏನ್ರಿ ಇವರು ನಾಯಿಗತೆ ರೋಡ್ನ ಪಿಟ್ಟಿ ಹಾಕಿ ನಿಂತು ಬಿಡ್ರಲ್ಲ. ಇವ್ರಿಗೇನ ಮನಿ ಮಠ ಐತು ಇಲ್ಲ ಅಂತೀನಿ ನಾನು. ಹಾ ಅಂದ್ರೆ ಐಪ್ರೀತಿ ಅಂತ ಅದ್ರ ಮಸಡಿ ಅತ್ತಾಗ ಇದ್ರ ಮಸಡಿ ಇತ್ತಾಗ ಎಂತ ಐಪ್ರೀತಿ ಒಮ್ಮರ ಇದ. ನೋಡಿ 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 ತಳಕು ಬಳಕ ನೋಡಸಲ್ಲವ ನಿನ್ನ ಇನ್ನ ಮಂದಿ ಹೋದ್ರ ಇಲ್ಲ ಅಂತ ನಾನು ನೋಡೋದಿಲ್ಲ. ಇಲ್ಲ ಅಲ್ರಿ ಅಲ್ರಿ ರೀ ಲೈಲಾ ಮಜ್ನೂರ ಒಂದ್ ಸ್ವಲ್ಪ ದಾರಿ ಬಿಡ್ರಿ. ಅಲ್ಲ ಈಕೆ ನನ್ನ ಮಗಳು ಸಿಂಗಾರಿ ಕಡೆ ಹಾಕಳಲ್ಲ. ಕೆಟ್ಟವ್ವ ನೀ ಪೂರ ಕೆಟ್ಟಿ. Apati kut 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 apatse roti 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 ಯಪ್ಪ ಆಯ್ತಲ್ಲ ಅಯ್ಯಪ್ಪ ಇವ್ರು ಮುಚ್ಕೊಂಡ ನೀ ಮೌನ ಬಾಯಿ ಮುಚ್ಕೋ ಮಾವನ ಬುಚ್ಕೋರ ನೀ ಮೌನ ಬಾಯಿ ಮುಚ್ಕೋ. ನೀ ಮಾವ ಬಾಯಿ ಹೊಡೆದ ಹುಡ್ತಕ್ಕೆ ಅಲ್ಲವಾ ನನ್ನ ಮಗಳ ಹೊತ್ತು ನೆತ್ತಿ ಮ್ಯಾಗೆ ಏರ್ತಿ ಮುಲ್ಲ ಪೂರೋ ಟೈಮ್ ಆತು. ಇನ್ನು ಹಾಲಿನ ಗಿರಕಿ ಮೊಸರಿನ ಗಿರಕಿ ಎಲ್ಲವೂ ಗೊರಕೆ ಹೊಳಕತ್ತಿದ್ದವು. ಸ್ವಲ್ಪರ ಸ್ವಲ್ಪ ಖಬರ ಬರೀತಾ ನಿನಗ. ಏಯ್ ಈ ಹಲ್ಕಲ್ ಸೋಳ ಮಗನ ಹುಟ್ಟು ನಿಂತ ಈಗ ನನಗೆ ಬಂದಿದೆ ಮಾವನ ಹೀಗೆ ಈಗ ಮಾಡ್ಕೊಂತ ಹೇಳಿ ಮಾವನ ನೋಡ್ರಿ ಹುಟ್ಟಕ್ಕೆ. ಏಯ್ ನೀ ಮೋನ್ ಗಂಡ ಹುಟ್ಟಿದವನ ಅಲ್ಲ ಇವ್ರು ಯಾರಂತ ತಿಳ್ಕೊಂಡಿದ್ದೀನಿ ನೀನು. ನಮ್ಮ ಮೊಸರು ಬೆನ್ನಿ ತಗೊಳಕ್ ಗಿರಾಕಿ ಇವ್ರ ಅವಳು ಹುಡುಗಿ ದೇವತರ ಅವಳೆ ಏನ್ರಿ ಮಾವರ ನಾನ್ ನಿಮ್ ಮೊಸರು ಬೆಣ್ಣಿ ತಗೋನ ಗಿರೇಕ್ರಿ ಗಿರೇಕಿ ಬಂದ್ ನೋಡಪ್ಪ ಇವ ಮುಳ್ಳು ಹಂದೆ ಬಾಸಡ್ಯಾವ ಯೋಪ ಕಮ್ಮಿ ಆಗಿತ್ತು ನಮ್ಗ. ಲೇ ಅಪ್ಪ ನೀವಿಬ್ರು ನಮ್ಮ ಗಿರಾಕಿಗಳಲ್ಲೇ ಅಲ್ಲ ನಮ್ಮ ಶಂಭುಲಿಂಗ ನಮ್ಮ ಗಡ್ಗಿ ಮ್ಯಾಲ್ಕ ಕಣ್ಣು ಹಾಕಿದ ಕಿಲಾಡಿಗಳು ಇವರು. ಆ ಗಡಿಗೆ ಕಣ್ಣು ಹಾಕಿ ಒಂದಿಂದ ಆ ಗಡಿಗೆ ಕೈ ಹಾಕದೆ ಇರ್ತೀವ. ಕೈ ಹಾಕಿ ಒಂದಿಂದ ಮೊಸರಿನ ಮೀಸಲ ಮುರಿಲಾರ್ದ ಇರ್ತೀವ. ಆ ಮೀಸಲ ಮುರಿದಿ ಒಂದಿಂದ ಆ ಗಡಿ ನಮ್ದು ಆಗದ ಇರ್ತೈತೆ. ಈ ಗಡಿಗಿ ನಿಮ್ಮದ್ ಮಾಡ್ಕೊಳಕ್ ಬಿಟ್ರ ನಿಮ್ಮ ಕಾಲ್ ಕಡ್ದ ಇರ್ತೀನ. ಯವ್ವ ನನ್ನ ಮಗಳ ಹೇಳು ಪಪ್ಪ ಯವ್ವ ನನ್ನ ಮಗಳ ಹೇಳು ಇವ್ರ ಗೂಟ ಏನವ ಇವ್ರ ಗೂಟ ಬಾಳ ನಿಂತ್ರ ಡೇಂಜರ್. ಹೋಗ ನಡಿಯವ ಮನೆಗೆ ಹೋಗೋಣ.
ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ನನ್ನ ಮಗಳ ಹತ್ರ ಬಂಗಾರ ಪಾದಕೈತಿ 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 ಆ ಪದಕ ನಮಗ ಬೇಕಾಗೈತಿ 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 ನನ್ನ ಮಕ್ಕಳ ವಾದವಾಗ ಪಾದಕೈತ್ರಿ ಪಾದಕೈತ್ರಿ ಬಂಗಾರ ಪಾದಕೈತ್ರಿ ಆ ಪದಕ ನಮಗ ಬೇಕಾಗೈತಿ ಬೇಕಾಗೈತಿ ನಮ್ಗ ಬೇಕಾಗೈತಿ ಆ ಪಕ್ಕ ಸಲಕ್ ಬಂದ ಕ್ಯಾವ್ರ ಹೇಟ್ ಕ್ಯಾವ್ರ ನೇಟ್ ಆ ಪದಕ ಏನೈತಿ ಅನ್ನೈತಿ ಅಂತದೇನೈತಿ ನಿನ್ನ ಮಗಳ ಏನೈತಿ ಏನೈತಿ ಅಂತದೇನೈತಿ ಮಗಳ ಹತ್ರ ಏನೈತಿ ಸಿಗೋದಿಲ್ಲೋ ನಿಮ್ಗ ಸಿಗೋದಿಲ್ಲೋ ಆ ಪದಕ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಆ ಪದಕ ನಿಮಗ ಸಿಗೋದಿಲ್ಲ ಆ ಪದಕ ನಿಮಗ ಸಿಗೋದಿಲ್ಲ ನಾವು ಬರೋದೀವಿ. ಸಿಗೋದಿಲ್ಲ ಅಂದ್ರೆ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಏ ಮಾವ ಆ ಪದಕ ಬಿಡಂಗಿಲ್ಲ ನೋಡ ಬುದಂಗಿಲ್ಲ ಯವ್ವ ಮಗಳ ನಾನಿನ್ನು ಬರ್ತೀನವ್ವ ಯಾಕಂದ್ರೆ ಸೌಕಾರ ಮನೆಗೆ ಹೋಗತ್ತೀನಿ ನೀನು ಹುಷಾರವ ಇವ್ರಿಗೂಟ ಆಡ್ಬೇಡ ಬರ್ಲೇ ಅವ್ವ ಟಾಟಾ ಎಲ್ಲಾರು ಮಕ್ಕಂದ್ರಪ್ಪ ದೈವ ಟಾಟಾ ಎಚ್ಚರದಾರ ಅವ್ರ ಎಲ್ಲಿ ಮುಕ್ಕೋಬೇಕು ಇನ್ನ ಮಕ್ಕಳಲ್ಲ ಅವ್ರ ಹೇ ಹೆಣ್ಮಕ್ಳು ಎಲ್ಲ ಮಕ್ಕೊಂಡ್ಬಿಟ್ರೆ ಗಂಡ್ಮಕ್ಳು ಆಗ ನೀನ್ ನೋಡೋದು ಎದ್ದಾರ ಇಟ್ಟು ಹದಿನ ಮಕ್ಕೊಂಡ್ಬಿಟ್ಟಿರ್ತಾವ ಅವು ನೀನ್ ನೋಡೋದು ಸ್ವಲ್ಪ 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 ಎದ್ದಿರ್ತಾವ ಹಾ? ಮಾತಾಡೋ ಮಾತಿಗೆ ಮೈಕನ ಹಾರೋತ್ ಅಲ್ಲ ಮಗಳ ನಾ ಮಾತಾಡೋ ಮಾತಿ ಮೈ ಕಾರೋದಿಲ್ಲ ನಮ್ಮ ಮಾವ ನಮ್ಮನೆ ನೀನು- ಬಿರುಸದನ್ ಬಿರುಸು ಏ ನೀನು ಏನಾಗತ್ತಿ ಗೊತ್ತನ ಪುಟ್ಟು ಮಾತಾಡಿದ್ರ ಯಾರಿ ತಾಳಿ ಹೇಳೋದಿಲ್ಲ ಹೇಳ್ರಿ ಹೇಳೇ ಹೇಳ್ತ ಬರ್ಲಾ ಹೋಯ್ ಬಾ ಮಾವ ಹೋಗಿ ಬಾ ಲೇ ಮಗನ ಸಿದ್ಧ ಈ ಸಿಂಗಾರಿ ಕೂಡ ನಂದು ಸ್ಪೆಷಲ್ ಕೆಲಸ ಐತಿ ನೀ ನಡಿಲಿ ನಡಿ ಲೇ ಶಿವ್ಯ ನಂದು ಒಂದ್ ಸ್ವಲ್ಪ ಸ್ಪೆಷಲ್ ಕೆಲಸ ಐತಿ ನೀ ನಡಿಲೆ ನೀ ನಡಿ ನೀ ನಡಿಲಿ ನೀ ನಡಿ ನೀ ನಡಿಲಿ ನೀ ನಡಿ ಏ ಮುಳುಗುಳ ನನಗೆ ನೀನು ಬೇಡ ಅವನು ಬೇಡ ನಾ ನೋಡ ಸಿಂಗಾರಿ ಒಬ್ಬೊಬ್ರಾಗೆ ಹೋಗೋದು ಬೇಡ 3 ಜನ ಸೇರಿ ಹೋದ್ರಾತ್ ನಡಿ ಇನ್ನ 3 ಮಂದಿ ಹೋಗೋದಾದ್ರ ಒಂದ್ ಸ್ವಲ್ಪ ಮನಸ್ಸು ಹಗರ್ ಮಾಡ್ಕೊಂಡು ಹೋದ್ರಾತಲ್ಲ ಹಂಗಂದ್ರ ಒಂದ್ ಹೋಗೋದ್ರ ಹೋಗ್ಯಲ್ಲ ಗಿಚ್ ಗಿಲ್ಗಿಲಿ ರೊಕ್ಕ ರೊಕ್ಕ ಯಾಕ ಸಾಯ್ತಿ ರೊಕ್ಕಿದ್ದವನ ನಿನ್ನ ಹತ್ತಿ ಓಣಿ ಮಾಡಿ ಹೇಳ್ತೀನಿ ಕೇಳ್ತಿ ನಿನ್ನ ಚಾಡಿ ಸುಮಾರೈತಿ ಒಬ್ಬನ್ ಕೂಡ ಹೀರು ಚಂದಂಗ ಇಲ್ಲನ್ನ ನೀನೆಂದು ಸೇರಿ ನಾಡು ಬೀದ್ಯಾಗ ಸುಮಾರೈತೆ
ಗಾಳಿ ಗಾಳಿ ಕಲ್ಲಾಗಿದ್ರು ಹೋಗಲ್ಲಂತ ಗೊತ್ತಾಗಿ ಗೊತ್ತಿಲ್ಲ ನೀ ಮೆರೆದಿ ಅದು ನಿನ್ನ ಕರ್ಮ ಅನ್ನೋದರಿಂದ ಗೊತ್ತೈತಿ ಗೊತ್ತಿಲ್ಲ ನೀ ಮೆರೆದಿ ಅದು ನಿನ್ನ ಕರ್ಮ ಅನ್ನೋದರಿಂದ ನಾನು ಕೈ ಹಿಡಿದು ಬಾಳಬೇಕಾದ ಆ ಕವಿತಾಳನ್ನು ತನ್ನ ವಶ ಮಾಡಿಕೊಂಡನಲ್ಲ ಆ ಅರ್ಜುನ ಅರ್ಜುನ ಆ ಹೆಣ್ಣನ್ನು ನೀನು ಒಲಿಸಿಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನೆಂದು ತಿಳಿಬೇಡಲೇ ಬಚ್ಚೆ. ಈ ಪ್ರದೀಪ ಮನಸ್ಸು ಮಾಡಿದರೆ ಕವಿತಾಳಂತ ಸಾವಿರಾರು ಹೆಣ್ಣುಗಳನ್ನು ಸೆಕೆಂಡಿನಲ್ಲೇ ನಿಲ್ಲಿಸಬಲ್ಲೆ. ಬಟ್ ನನಗೆ ಬೇರೆ ಹೆಣ್ಣುಗಳು ಬೇಕಾಗಿಲ್ಲ. ಕವಿತೆ ಈ ಪ್ರದೀಪನಿಗೆ ನೀನು ಬೇಕು. ನಿನ್ನ ಸಲುವಾಗಿ ರಕ್ತದ ಕಾಲುವೆರಿದರೂ ಚಿಂತೆವಿಲ್ಲ. ಹಿಡಿದಾಟ ಮಾತ್ರ ಕೈ ಬಿಡೋದೇ ಇಲ್ಲ. ಮಿಡಿನಾಗರ ರೋಷದ ವಿಷಕಾರಿ ಈ ವಿಷಕಾರಿ ಪ್ರದೀಪ. ಇಂದು ನಾಗರ ಪಂಚಮಿ. ನಾಗರ ಪಂಚಮಿ ಅಂದರೆ ನಾಡಿಗೆ ದೊಡ್ಡ ಪಂಚಮಿ. ಏಕೆಂದರೆ ಈ ನಾಗರ ಪಂಚಮಿ ಅಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷದ ಸಡಗರ. ಅದು ಅಲ್ಲದೆ ಹೊಸದಾಗಿ ಮದುವೆಯಾಗಿ ಬಂದರೆ ಹೆಣ್ಣು ಮಕ್ಕಳು ತವರು ಮನೆಯವರು ಕರೀಲಿಕ್ಕೆ ಬರ್ತಾರಂತ ಅವರು ದಾರಿಯನ್ನೇ ಕಾಯ್ತಾರೆ. ಆದರೆ ನನಗೆ ಯಾರಿದ್ದಾರೆ? ನನ್ನ ದುರ್ದೈವ. ನನಗೂ ತಂದೆ ತಾಯಿಗಳು ಇದ್ದಿದ್ದೇ ನಿಜವಾಗಿದ್ರೆ ನಾನು ತವರು ಮನೆಗೆ ಹೋಗೋ ಅಂತ ಕಾಲ ಕೂಡಿ ಬರ್ತಿತ್ತು. ಆದರೆ ನನ್ನ ಕರ್ಲಿಕ್ಕೆ ಯಾರು ಬರ್ತಾರೆ? ಅದು ನನ್ನ ಹಣೆ ಬರ, ನನ್ನ ದುರ್ದೈವ ಅಂತ ತಿಳ್ಕೊಂಡಿದ್ದೇನೆ.
ಮಂಜುಳಾ, ಏನು ಮಾಡ್ತಿರುವೆ? ಮನೆಯಲ್ಲಿ ಮೈದುನರಿಲ್ಲವೇ? ಇಲ್ಲ ಬಂಡಿ ಹೊರಗಡೆ ಹೋಗಿದ್ದಾರೆ. ಮಂಜುಳಾ, ನಿನ್ನ ಕಣ್ಣಲ್ಲಿ ನೀರು ಯಾಕೆ? ಈ ರೀತಿ ಹಬ್ಬದ ದಿನ ಕಣ್ಣೂರಿ ಹಾಕುತ್ತಿರುವೆಯಲ್ಲ, ಯಾಕೆ? ಏನಾಯ್ತು? ಏನೂ ಇಲ್ಲ ರೀ, ಸ್ವಲ್ಪ ತವರಿನ ನೆನಪಾಯಿತು ಅಷ್ಟೇ. ಹುಚ್ಚಿ, ತವರಿನ ಕಡೆ ನೆನಪಾಯಿತು ಎಂದು ಮನಸ್ಸಿಗೆ ನೋವು ತಂದುಕೊಳ್ಳಬೇಡ. ಈ ರೀತಿ ಹಬ್ಬದ ದಿನ ಕಣ್ಣೀರು ಹಾಕುತ್ತಾ ನಿಂತರೆ ಇದು ನಿನ್ನ ಮನೆಯಲ್ಲವೇ? ರೀ, ಎಂತ ಮಾತನಾಡ್ತಾ ಇದ್ದೀರಿ ನೀವು? ನೋಡಿ, ಗಂಡನ ಮನೆ ಎಂತ ಸಂತೋಷವಾಗಿದ್ರೂ ಕೂಡ ಆತ ನನ್ನ ತವರು ಮನೆಯನ್ನು ನಾನು ಮರೆಯಲು ಸಾಧ್ಯವೇ? ನೀವೇ ಹೇಳ್ರಿ. ಯಾಕೆ ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದರೂ ತೊಂದರೆಯಾಗಿದೆಯೇ? ಹಾಗೇನಿದ್ದರೂ ಹೇಳೀಗ. ಚೇಚೆ, ಎಂತ ಮಾತನಾಡ್ತಾ ಇದ್ದೀರಾ ನೀವು? ನೋಡಿ, ಈ ಮನೆಯಲ್ಲಿ ನನಗೇನು ಕೊರತೆಯಾಗಿದೆ? ದೇವರಂತ ನನ್ನ ಪತಿ ದೇವರು ಇದ್ದಾರೆ, ಹುಲಿ ಅಂತ ನನ್ನ ಮೈದನ ಇರುವಾಗ ಈ ಮನೆಯಲ್ಲಿ ನನಗೇನು ಕಡಿಮೆ ಆಗಿದೆ? ನೀವೇ ಹೇಳ್ರಿ. ನೋಡು ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದರೂ ಉಡಲು ತಿನ್ನಲು ಕಡಿಮೆಯಾಗಿದ್ದರೆ ನನಗೆ ಹೇಳು, ನಾನು ತಂದು ಕೊಡುತ್ತೇನೆ. ಆದರೆ ನೀನು ಯಾವತ್ತೂ ಕಣ್ಣೀರು ಹಾಕಕೂಡದು, ಯಾವಾಗಲೂ ನಗು ನಗುತ್ತಿರಬೇಕೆನ್ನುವುದೇ ಈ ನಿನ್ನ ಗಂಡನಾಸೆ ಮಂಜುಳಾ, ನಿನ್ನ ಗಂಡನಾಸೆ. ನಂದು ಒಂದು ಆಸೆ ಇದೆ, ಅದನ್ನ ನೆರವೇರಿಸ್ಕೊಡ್ತೀರಾ? ಒಂದೇ ಏಕೆ ಮಂಜುಳಾ, 10 ಕೇಳು, ಖಂಡಿತ ನಡೆಸಿಕೊಡುತ್ತೇನೆ. ಹಾಗಾದ್ರೆ ನಮ್ಮಿಬ್ಬರ ಮದುವೆ ಮಾಡ್ಬೇಕನ್ನೋದೇ ನನ್ನ ಆಸೆ. ನಮ್ಮ ಮೈದನರು ವಯಸ್ಸಿಗೆ ಬಂದಿದ್ದಾರೆ, ಅವ್ರು ಮದುವೆ ಮಾಡ್ಲೇಬೇಕು ರೀ. ಅಂತೂ ಮೈದುನರ ಮದುವೆ ಮಾಡಿ ಮೈದುನರ ಹೆಂಡತಿಯರು ಮನೆಗೆ ಬಂದ ನಂತರ ಎಲ್ಲ ಮನೆ ಕೆಲಸದ ಜವಾಬ್ದಾರಿ ಅವರಿಗೆ ಒಪ್ಪಿಸಿ ಹಾಯಾಗಿರಬೇಕೆನ್ನುವುದೇ ನಿನ್ನ ಆಸೆ ಅಂತ ಕಾಣುತ್ತದೆ. ಹಾಗಲ್ಲ ರೀ, ನೋಡಿ, ಅರ್ಜುನ ಮದುವೆ ವಯಸ್ಸಿಗೆ ಬಂದಿದ್ದಾನೆ, ಇನ್ನೊಬ್ಬ ಮೈದನ ಕೂಡ ಓದು ಮುಗಿತಲ್ಲ, ಅದಕ್ಕೋಸ್ಕರವಾಗಿ ಅವರಿಬ್ಬರ ಮದುವೆ ಮಾಡಿಬಿಟ್ರೆ ನಮ್ಮ ತಲೆ ಮೇಲೆ ಭಾರ ಕಡಿಮೆ ಆಗತ್ತೆ, ಅದು ನಮ್ಮ ಕರ್ತವ್ಯ ಕೂಡ. ಮಂಜುಳಾ, ತಮ್ಮಂದಿರ ಮೇಲೆ ನನಗೆ ಪ್ರೀತಿ ಇಲ್ಲವೆಂದು ತಿಳಿದಿರುವೆಯಾ? ನಾನು ಅದೇ ವಿಚಾರದಲ್ಲಿದ್ದೇನೆ. ತಮ್ಮಂದಿರು ಬರಲಿ, ಒಂದು ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಅಣ್ಣ, ಅತ್ತೆಗೆ ಇದೇನು ಇಬ್ಬರು ಏನೋ ಆಳವಾಗಿ ವಿಚಾರ ಮಾಡುತ್ತಿದ್ದಂತೆ ಕಾಣುತ್ತಿದೆಯಲ್ಲ? ಬನ್ನಿ ತಮ್ಮಂದಿರೇ, ನಿಮ್ಮಿಬ್ಬರ ಬಗ್ಗೆನೇ ವಿಚಾರ ಮಾಡುತ್ತಿದ್ದೇವೆ. ಅಣ್ಣ, ಏನದು ನಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುತ್ತ ವಿಷಯ? ನೋಡಪ್ಪ ಮೈದಿನ, ನಿಮ್ಮಿಬ್ಬರ ಮದುವೆ ಮಾಡ್ಬೇಕಂತ ನಾವು ಕೂಡ ವಿಚಾರ ಮಾಡಿದ್ದೀವಿ. ಅತ್ತಿಗೆ, ನಮಗೆ ಕಮ್ಮ ಇಷ್ಟು ಬೇಗ ಮದುವೆ, ಇನ್ನು ಕೆಲ ದಿನಗಳ ಕಾಲ ಕಳೆಯಲಿ. ಯಾಕೆಂದರೆ ರಾಜುವಿನ ಓದಿನ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲವಾಗಿದೆ. ಆ ಸಾಲ ತೀರದ ಮೇಲೆ ಮುಂದೆ ನೋಡಿದರಾಯ್ತು ಬಿಡು ಅತ್ತಿಗೆಮ್ಮ. ರಾಜು, ನಿನ್ನ ಅಭಿಪ್ರಾಯ ಏನಂತ ಹೇಳಲೇ ಇಲ್ಲ, ಏನಂತ ಹೇಳು. ಅತ್ತಿಗೆ, ಅಣ್ಣನಿಗೆ ಮದುವೆ ಬೇಡ ಅಂದ ಮೇಲೆ ಅವನ ತಮ್ಮನಾದ ನನಗೇಕೆ ಬೇಕಮ್ಮ ಮದುವೆ? ನನಗೇಕೆ ಬೇಕು? ಅದು ಅಲ್ಲದೆ ಮದುವೆ ಆದ ಮೇಲೆ ಅದು ಇದು ಎನ್ನುತ್ತಾ ನಿಂತರೆ ಹೆಂಡತಿ ಕೂಡ ಚಕ್ಕಂದ ಹೊಡಿತಾ ಕೂಳ್ತಾರೆ. ಇಲ್ಲಿವರೆಗೆ ನನ್ನನ್ನು ಓದಿಸಿದ್ದು ವ್ಯರ್ಥವಾಗುತ್ತದೆ, ನನ್ನನ್ನು ವ್ಯರ್ಥವಾಗುತ್ತದೆ. ನನಗೆ ಯಾವಾದರೂ ಒಂದು ಉದ್ಯೋಗ ದೊರಕಿದ ಮೇಲೆ ಮದುವೆಯಾಗಿ ನಿಮ್ಮ ಸೇವೆ ಮಾಡಬೇಕನ್ನುವುದೇ ನನ್ನ ಆಸೆ ಅಣ್ಣ, ನನ್ನ ಆಸೆ. ರಾಜು, ರಾಜು, ಎಲ್ಲಿಂದ ಬಂದಿದೆಯಪ್ಪ ಕಾಗದ? ಅಣ್ಣ, ಬೆಂಗಳೂರು ಸ್ಟೇಟ್ ಬ್ಯಾಂಕ್ ಇಂದ ಬಂದಿದೆ ಅಣ್ಣ. ಬ್ಯಾಂಕಿನಿಂದ ಬಂದಿದೆಯಾ ತಮ್ಮ? ಏನು ವಿಷಯ? ಅಣ್ಣ, ಬೆಂಗಳೂರು ಸ್ಟೇಟ್ ಬ್ಯಾಂಕ್ ಇಂದ ನನಗೆ ಮ್ಯಾನೇಜರ್ ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರಣ್ಣ, ಇಂಟರ್ವ್ಯೂ ಕರೆದಿದ್ದಾರೆ. ಸಂತೋಷವಾಯಿತು ರಾಜು, ನನಗೆ ತುಂಬಾ ಸಂತೋಷವಾಯಿತು. ಇಂಟರ್ವ್ಯೂ ಯಾವಾಗಿದೆಯಪ್ಪ?
ಇದೇ ತಿಂಗಳ 25ನೇ ತಾರೀಕಿಗೆ ಇಂಟ್ರ್ಯೂ ಕೊಡಲು ಬೆಂಗಳೂರಿಗೆ ಹೋಗಬೇಕಣ್ಣ, ಬೆಂಗಳೂರಿಗೆ ಹೋಗಬೇಕು. ನೋಡಪ್ಪ, ನಾನು ಆ ದೇವರ ಬಗ್ಗೆ ಎಷ್ಟೊಂದು ನಿಮಗೆ ಹೇಳ್ತಾ ಇದ್ದೆ. ಅಂತೂ ಆ ದೇವರು ನಮ್ಮ ಬಗ್ಗೆ ಕಣ್ಣು ತೆರೆದನಲ್ಲ, ಅಷ್ಟೇ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೈದನ. ನಮಗೆಲ್ಲರಿಗೆ ಸಂತೋಷವಾದರೆ ನನಗೆ ಅಸಂತೋಷವಾಗಿದೆ. ಏನು ಮಾತನಾಡುತ್ತಿರುವೆ ರಾಜು? ನಿನಗೆ ಮ್ಯಾನೇಜರ್ ಕೆಲಸ ಇಂಟರ್ವ್ಯೂ ಬಂದಿದ್ದು ಸಂತೋಷವಿಲ್ಲ ಅಂತ ಹೇಳ್ತೀಯಲ್ಲ, ಯಾಕೆ? ನಿನಗೆ ಆ ಮ್ಯಾನೇಜರ್ ಕೆಲಸ ಇಷ್ಟವಿಲ್ಲವೇನು? ಇಷ್ಟವಿದೆ ಅಣ್ಣ, ಆದರೆ ಮ್ಯಾನೇಜರ್ ಕೆಲಸಕ್ಕೆ ಈಗಿನ ಕಾಲದಲ್ಲಿ ಅಂದಾಜು 1 ಲಕ್ಷ ರೂಪಾಯಿ ಹಣ ಬೇಕೇ ಬೇಕಣ್ಣ, ಬೇಕೇ ಬೇಕು. 1 ಲಕ್ಷ ಹಣ ಬೇಕೇ ಬೇಕಾ? ನಾವಿರುವ ಈ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ಕೊಡಲಿಲ್ಲಪ್ಪ, ಎಲ್ಲಿಂದ ತರಲಿ? ಈಗ ಇದೇನಣ್ಣ ನಿನ್ನ ಕಣ್ಣಲ್ಲಿ ಗಂಡು ಹುಲಿಯಂತೆ ಈ ನಿನ್ನ ತಮ್ಮ ಅರ್ಜುನ ಇನ್ನು ಜೀವಂತ ಇರುವಾಗ ನಿನಗೇಕೆ ತಮ್ಮನ ನೌಕರಿಯ ಚಿಂತೆ? ಈ ದೇಹದಲ್ಲಿ ಶಕ್ತಿ ಇರುವವರೆಗೂ ನಾನು ಎಲ್ಲಿಯಾದರೂ ಜೀತದಾಳಾಗಿ ದುಡಿದು ತಮ್ಮನ ನೌಕರಿಗೆ ಹಣ ತಂದು ಕೊಡುತ್ತೇನೆ. ಇದು ಸತ್ಯ ಅಣ್ಣ, ಸತ್ಯ. ಅರ್ಜುನ, ಜೀತದಾಳಾಗಿ ಹಣ ದುಡಿದು ತಂದು ಕೊಡುವಷ್ಟು ಸಮಯ ನಮಗಿಲ್ಲಪ್ಪ. ಕೇವಲ ನಮಗಿರುವ ಕಾಲಾವಕಾಶ 12 ಗಂಟೆಗಳು ಮಾತ್ರನಪ್ಪ. 12 ಗಂಟೆ ಅಣ್ಣ, 12 ಗಂಟೆ ಕಾಲಾವಕಾಶ ಬೇಡಣ್ಣ. ಈ ನಿನ್ನ ತಮ್ಮನಿಗೆ 2 ಗಂಟೆ ಕಾಲಾವಕಾಶ ಸಾಕಣ್ಣ, ಸಾಕು. ಈ ಸಮಯದಲ್ಲಿ ನನಗೇನು ಮಾತನಾಡಬೇಕೆನ್ನುವುದೇ ದೋಚದಂತಾಗಿದೆಯಪ್ಪ, ದೋಚದಂತಾಗಿದೆ. ಅಣ್ಣ, ನನ್ನ ಸಲುವಾಗಿ ಏಕೆ ಇಷ್ಟೊಂದು ತೊಂದರೆ ತೆಗೆದುಕೊಳ್ತೀರಣ್ಣ? ನಿಮಗೆ ತ್ರಾಸು ಮಾಡಿ ನಾನು ನೌಕರಿ ಸೇರಲು ಪ್ರಯೋಜನವಿಲ್ಲಣ್ಣ, ಪ್ರಯೋಜನವಿಲ್ಲ. ನಾನು ಆ ವಿಂಟ್ರಿಗೆ ಹೋಗೋದನ್ನ ಬಿಡುತ್ತೇನಮ್ಮ, ಬಿಡುತ್ತೇನೆ. ರಾಜು, ಏನ್ ಮಾತಾಡ್ತಾ ಇದ್ದೀನಿ ನೀನು? ನೋಡು, ಈ ಸಮಯದಲ್ಲಿ ಮಾತ್ರ ಇಂಥ ಮಾತನಾಡದೆ ನೀನು ಮಾತ್ರ ಇಲ್ಲಿ ಹೋಗ್ಲೇಬೇಕಪ್ಪ. ಇಂದು ನಾಗರ ಪಂಚಮಿ, ಎಲ್ಲರೂ ಸಂತೋಷವಾಗಿ ಆ ದೇವರಿಗೆ ಹಾಲೆಂದು ಬರೋಣ. ನಡೀರಪ್ಪ, ಹೋಗೋಣ.
ಕೊಲೆ ಸುಲಿಗೆ ಮಾಡಿ ಬೆಟ್ಟದೆತ್ತರ ತಮ್ಮ ಬಂಡ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಬಡವರ ಹೊಟ್ಟೆ ಮೇಲೆ ಒಡೆದು ಬದುಕುತ್ತಿರುವ ಕೆಟ್ಟ ವಿಷ ಸರ್ಪಗಳನ್ನು ಸರ್ವನಾಶ ಮಾಡುವುದೇ ಈ ಟೈಗರ್ ಕಾರಣನ ಗುರಿ. ನನ್ನ ತಂದೆ ತಾಯಿ ತಮ್ಮಂದಿರನ್ನ ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚುವುದಕ್ಕಾಗಿ ಇಷ್ಟು ದಿನ ನಾನು ಊರು ಅಲಿಯುತ್ತಿರುವೆ. ಆ ದುಷ್ಟರ್ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡ ಚೆಂಡಾಡಿದಾಗಲೇ ತೀರುತ್ತದೆ ನನ್ನ ಸೇಡಿನ ಕ್ರಾಂತಿಯ ಜ್ವಾಲೆ. ರಾಜ್ಯ ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ. ಹಲೋ ನಿಕೋಬಾರ್ ರೌಡಿ ಟೈಗರ್ ಕರ್ಣ. ಹಲೋ ಕರ್ಣ, ನಾನು ನಿನ್ನ ಪಾರ್ಟ್ನರ್ ಪ್ರತಾಪ ಮಾತನಾಡುವುದು. ಏನು ವಿಷಯ? ಮಂಗಳೂರು ಮಣಿಪಾಲ್ ಬ್ಯಾಂಕ್ನಿಂದ ಆ ಬಾಂಬೆದಾದ ಚಕ್ರತೀರ್ಥನ ಕಡೆಯವನು 10 ಲಕ್ಷ ಬೆಲೆ ಬಾಳುವ ಬಂಗಾರದ ಪದಕವನ್ನು ಸುಟ್ಕೇಸಿನಲ್ಲಿ ಬಚ್ಚಿಟ್ಟುಕೊಂಡು ವಿದೇಶಕ್ಕೆ ಹೊರಟಿದ್ದಾರೆ. ಬೇಗ ಅವನನ್ನು ಮರ್ಡರ್ ಮಾಡಿ 10 ಲಕ್ಷ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ಬಾ ಕರೋಣ. ಅವನು ನೋಡಲಿಕ್ಕೆ ಹೇಗಿರುವನು? ಅವನ ಐಟು ಬಣ್ಣ ಸುಮಾರು 5-6 ಇಂಚು ಎತ್ತರ, ಸಾದಗಪ್ಪಿನ ಬಣ್ಣ, ಮುಖದ ಮೇಲೆ ಸ್ವಲ್ಪ ದಾಡಿಗಳಿವೆ. ಓಕೆ ಪ್ರತಾಪ್, ಓಕೆ. ಚಕ್ರತೀರ್ಥ ಚಕ್ರತೀರ್ಥನೆಂದು ಹೆಸರಿಟ್ಟುಕೊಂಡು ಈ ಕಲಿಕಾಲದ ಜನರಿಗೆ, ಪೆದ್ದ ಜನರಿಗೆ ಚಿತ್ರ ವಿಚಿತ್ರ ಮಾಡಬೇಕೆಂದು ಬಾಂಬೆದಲ್ಲಿ ಕುಳಿತುಕೊಂಡು ನೀನಾಡಿಸುತ್ತಿರುವ ಈ ಸಮರ ಯುದ್ಧದಲ್ಲಿ ಗಂಡುಗಲಿ ನಾನಾಗಿ ಬಂದು ನಿನ್ನ ರುಂಡ ಚೆಂಡಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ.